2 ಹಾಗಲಕಾಯಿನ ತೊಗೊಂಡಿದ್ದೀನಿ. ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ನಂತರ ಅದನ್ನು ರೌಂಡಾಗಿ ಕಟ್ ಮಾಡಬೇಕು. 2 ಹಾಗಲಕಾಯಿಗೆ 1 ಈರುಳ್ಳಿ ಸಾಕಾಗುತ್ತೆ. ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಬೇಕು. ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಬೇಕು. ನಿಮಗೆ ಎಷ್ಟು ಬೇಕು ನೋಡಿ ಹಾಕಿ. ನಂತರ ಎಣ್ಣೆ ಕಾದು ಬಂದಿದೆ. ಈಗ ನಾವು ಜೀರಿಗೆ ಸಾಸಿವೆಯನ್ನು ಹಾಕಬೇಕು. ಈಗ ನಾವು ಹೆಚ್ಚಿರ್ತಕ್ಕಂಥ ಹಾಗಲಕಾಯಿಯನ್ನು ಹಾಕಬೇಕು. ಈ ಚಂದವಾಗಿ ಅದನ್ನು ಬಾಡಿಸ್ಕೋಬೇಕು ಎಣ್ಣೆಗೆ. ನಂತರ ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಬೇಗ ಬೆಂದು ಸಿಗುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ನಂತರ ಒಂದು ಈರುಳ್ಳಿ ಹೆಚ್ಚಿದ್ದೇವಲ್ಲ ಅದನ್ನು ಹಾಕಬೇಕು. ಈರುಳ್ಳಿಯನ್ನು ಚಂದವಾಗಿ ಬಾಡಿಸಿಕೊಳ್ಳಬೇಕು. ಈಗ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಬೇಕು. ನಿಮಗೆ ಎಷ್ಟು ಬೇಕು ನೋಡಿ ಹಾಕಿಕೊಳ್ಳಿ. ಈಗ ಚಂದವಾಗಿ ಬಾಡಿಸಿಕೊಳ್ಳಬೇಕು. ನಂತರ ಹಸಿ ಮೆಣಸಿನಕಾಯಿ ಪೇಸ್ಟನ್ನು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕಿ ಬಾಡಿಸಿಕೊಳ್ಳಿ. ನಂತರ ಕಹಿ ಜಾಸ್ತಿ ಅಲ್ಲ ಹಾಗಲಕಾಯಿ, ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು. ಚಂದವಾಗಿ ಬಾಡಿಸ್ಕೊಳ್ಳಬೇಕು. ಒಂದು 5 ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ ಆಗಿ ಬಂದಿದೆ. ನೀವು ಸಹ ಹೀಗೆ ಒಮ್ಮೆ ಮಾಡಿ ನೋಡಿ. ಚಪಾತಿಯಲ್ಲಿ ಮತ್ತು ರೊಟ್ಟಿಯಲ್ಲಿ ಚೆನ್ನಾಗಿರುತ್ತೆ ಈ ಪಲ್ಯ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು. ಈಗ ನಾವು ಪ್ಲೇಟ್ನಲ್ಲಿ ಹಾಕಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ಸರ್ವ್ ಮಾಡಿ. ನೋಡಿ ಹೇಗೆ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ. ಬಾಯ್.